ಆಹಾ, ಇವತ್ ನನ್ನ ಅದೃಷ್ಟ ಎಷ್ಟು ಚೆನ್ನಾಗೈತೆ. 10,000 ಗೆದ್ಬಿಟ್ಟಪ್ಪೋ ಆಡ್ತಲ್ಲಿ. ಸರಿ ಸರಿ, ಆ 10,000ನ ಈಗ 20,000 ಮಾಡ್ಕೊಬೇಕು ನಾನು. ಆ ಕಳ್ಸುಳೆ ಮಕ್ಳ ಹತ್ರ ಹೋದ್ರೆ ಬಿಟ್ಟಾರ ನನ್ನ. ನಾನು ಅಲ್ಲಿ ಆಡೋದೇ ಬೇಡ, ನಾನು ಇಲ್ಲೇ ಆಟ ಆಡ್ತೀನಿ. ಇವತ್ತು 10,000 20,000 ಮಾಡೋದಯ್ಯ. ಆ, ಆ, ಎದಕ್ಕಿದು ಆ, ಎದಕ್ಕಿದು ಓಹೋ, ಗೆದ್ಬಿಟ್ಟೆ ನಾನು. ಅಜ್ಜ ಅನ್ಕಣಕ್ಕ, ಅಜ್ಜ ಅನ್ಕಣಕ್ಕ. ಇವತ್ತು ಅದ್ಯಾರ ಮುಖ ನೋಡಿ ಎದ್ದಿದ್ನೋ ದೇವ್ರೇ. ನನ್ನ ಅದೃಷ್ಟನೇ ಕೊಲಾಯಿಸ್ತು. ಅಜ್ಜ ಅನ್ಕಣಕ್ಕ, ಅಜ್ಜ ಅನ್ಕಣಕ್ಕ, ಅಜ್ಜ ಅನ್ಕಣಕ್ಕ. ಇದ್ಯಾಕೊಳ್ಳೆ ಮಂಕೊಂಡಂಗ್ ಕುಣಿತೈತೆ. ಬಾಗೀತಾ ಬಾ. ಇವತ್ತು ಯಾರ ಮುಖ ನೋಡಿ ಎದ್ನೋ ಗೊತ್ತಿಲ್ಲ. ಇವತ್ತು ನನ್ನ ಅದೃಷ್ಟನೇ ಅದೃಷ್ಟ ಮಾತ್ರ. ಇಲ್ಲೂ ಗೆದ್ದೆ, ಅಲ್ಲೂ ಗೆದ್ದೆ. ಸರಿ ಸರಿ, ಈಗ ಮತ್ತೆ ಮಿಸ್ ಆಗ್ಬಿಡುತ್ತೆ. ಮತ್ತೆ ಈಗ ಆಟ ಆಡ್ಬೇಕು ನಾನು. ಅಯ್ಯೋ ಎಂತದ್ದು ಬೇಡ, ಸುಮ್ನೆ ರೀ. ಕೊಡ್ರಿ ಕಾಸ್ನ, ಮನೆಗೆ ರೇಷನ್ ತರ್ತೀನಿ. ನಾಳೆ ನಾನೇ ತರ್ತೀನಿ ರೇಷನ್ನು. ಈಗ ಸುಮ್ಮನಿದ್ಬಿಡು, ನಂಗೆ ತಲೆ ತಿನ್ಬೇಡ. ಓ, ನಾನು ಬರೀ 2,000 ಹಾಕಿದ್ರೆ ಸರಿ ಹೋಗಲ್ಲ. ಒಂದು 5,000ನೇ ಹಾಕ್ಬಿಡ್ತೀನಿ ತಡಿ ಈಗ. ಅಪ್ಪ, ಅಷ್ಟೊಂದು ದುಡ್ಡೆಲ್ಲ ಹಾಕಿ ಹಾಳು ಮಾಡ್ಬೇಡ್ರಿ ಕಣ್ರಿ. ಕೊಡ್ರಿ ದುಡ್ಡನ್ನ, ರೇಷನ್ ತರ್ತೀನಿ. ನಾಳೆ ಒಂದು 10,000 ರೂಪಾಯಿ ರೇಷನ್ ತಂದ್ಬಿಡ್ತೀನಿ. ಅದು ಎಷ್ಟು ತಿಂತೀಯೋ ತಿನ್ನು ನೀನು. ಇವಾಗ ನೀನಂತ ನಾನು ತಲೆ ತಿನ್ಬೇಡ, ಹೋಗ್ಬಿಡು. ಏನಾದ್ರೂ ನಾಳೆ ರೇಷನ್ ತರ್ಲಿಲ್ಲ ಅಂದ್ರೆ ಅವಾಗಿರೋದು ಕಾಣಿಸ್ತೀನಿ ಹಬ್ಬವ. ಬಂದಿರೋ ದುಡ್ಡನ್ನೆಲ್ಲ ಹಾಳು ಮಾಡ್ಕೊಂಡು ಹೆಂಗೋ ಸದ್ಯ ರೇಷನ್ಗೆ ಆಗುತ್ತೆ ಅನ್ಕೊಂಡು ನಾನು ಬಂದ್ರೆ ನಿಮ್ಮ ವರ್ಷ ಮಾತ್ರ ಬಿಡಬೇಡ್ರಿ ನೀವು. ಹಾಂ, 5,000 ಹಾಕಿದ್ದೀನಿ. ಈಗ 50,000 ಮಾಡ್ಕೊಂಬಿಡ್ಬೇಕು ಇವತ್ತ. ಥೋ, ಇವು ನಮ್ಮ ಹಾಕಿದ್ದ 5,000 ಹೋಯ್ತಲ್ಲಪ್ಪ ಒಂದೇ ಆಟಕ್ಕೆ. ತಡಿ, ಬ್ಯಾಲೆನ್ಸ್ ಎಷ್ಟೈತೆ ಅಂತ ನೋಡೋಣ. ಇನ್ನು 8,000 ಐತೆ. 5,000 ರೇಷನಿಗೆ ಅಂತ ಇಟ್ಟು ಇನ್ನು 3,000 ರೂಪಾಯಿಲಿ 30,000 ಮಾಡ್ಬೇಕಿವತ್ತು. ಇರೋ 3,000 ರೂಪಾಯಿಲಿ 1,000ನೇ ಆಡಿ ನಿಧಾನಕ್ಕೆ ಆಡಿ 30,000 ಮಾಡ್ಕೋಬೇಕು. ಹಾಂ ತಾಳ್ರಮ್ಮ, ಎಲ್ಲ ಬುಕ್ಕು ಪೆನ್ಸಿಲ್ ಎಲ್ಲ ಇಟ್ಕೊಂಡಿದ್ದೀರ ತಾನೆ ಬ್ಯಾಗಿಗೆ? ಹ್ಞೂ ಅಮ್ಮ, ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಅಮ್ಮ ಏನೋ ಅಮ್ಮ, ನಂದೊಂದು ಸ್ಕೂಲ್ದು ಬುಕ್ ಕಾಣ್ತಿಲ್ಲ ಕಣಮ್ಮ. ಎಲ್ಲಾರ ನೋಡಿದ್ರಾ? ಎಂತ ಬುಕ್ಕ? ಏನು ಗೊತ್ತಿಲ್ಲ ಕಣ. ಅವಾಗ ನೀವಿನ್ನೂ ಇಲ್ಲೇ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನಡೀರಿ ನಡೀರಿ, ಸ್ಕೂಲ್ಗೆ ಟೈಮ್ ಆಗಲಿಲ್ವಾ? ಹಾಂ ಸರಿ ಕಣಮ್ಮ, ಆಯಿತು. ಎಲ್ಲ ಕೆಲಸ ಮುಗೀತಾನ ಮನೇಲಿ? ಹ್ಞೂ, ಎಲ್ಲ ಕೆಲಸ ಮುಗಿಸ್ದೆ. ಅಮ್ಮ, ನನ್ನ ಬುಕ್ಕು. ಏನು ಇವ್ನು ಡಾಕ್ಟ್ರ ಇಂಜಿನಿಯರ್ ಆಗ್ತಾನೆ ಅನ್ಬೇಕು, ಹಂಗ ಆಡ್ತಾನೆ. ಯಾವುದೋ ಬುಕ್ ಇತ್ತು ತಗೊಂಡು ಹೊಲಿಗೆ ತುರುಕ್ತೆ. ಆ ಅಯ್ಯೋ ದೇವ್ರೇ, ಹೋಯ್ತಲ್ಲಪ್ಪ ಬುಕ್ಕು. ಮತ್ತೆ ಬರಿಬೇಕಾ ನೋಟ್ಸು? ಅಯ್ಯೋ ಅಣ್ಣ, ನೀನು ಎಷ್ಟೊತ್ತು ಕಾಯಬೇಕು? ತಗ ಬುಕ್ಕ. ಎಲ್ಲಿತ್ತು ಕನ್ಯಾ ಬುಕ್ಕು? ನಿನ್ನೆ ಬರ್ದ್ಬಿಟ್ಟು ಅದು ಎಲ್ಲಿಟ್ನೋ ನೆನಪಾಗ್ಲಿಲ್ಲ. ಅಮ್ಮ ನೋಡಿದ್ರೆ ಒಲೆಗೆ ತುರುಕ್ತೆ ಅಂದ್ಬಿಡ್ತು. ಎಷ್ಟು ಭಯ ಆಗೋಯ್ತು ಗೊತ್ತಾ? ಥ್ಯಾಂಕ್ ಯು ಸೋ ಮಚ್ ಕನ್ಯಾ. ಹ್ಞೂ ಅಣ್ಣ, ಅಮ್ಮ ಎಲ್ಲ ಬುಕ್ನು ತಗೊಂಡೋಗಿ ಒಲೆಗೆ ತುರುಕ್ತಾ ಇತ್ತಾ, ಅವಾಗ ನೋಡಿದೆ. ಇದು ಅಣ್ಣನ ಬುಕ್ ಅಲ್ವಾ ಅಂತ ಅನ್ನಿಸ್ತು, ಅದಕ್ಕೆ ನಾನೇ ಎತ್ತಿಟ್ಕೊಂಡಿದ್ದೆ. ಪಾ ಸದ್ಯ ಹಿಂಗೋ ನೋಡಿದೆ ನೀನು, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಮತ್ತೆ ನಾನು ನೋಟ್ಸ್ ಪೂರ್ತಿ ಬರಿಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್ ಕನ್ಯಾ. ಏ ಪಲ್ಲವಿ, ಬಾರ ಇಲ್ಲಿ. ಹಾ ಹೇಳಿ ಅತ್ತೆ. ಏನು? ಏನಿಲ್ಲ ಕಣವ, ಹೋಗಿ ಏನಾರ ತಿಂಡಿ ತರೋಗಿ ತಿನ್ನಕ್ಕೆ. ಇಷ್ಟು ಬೇಗ ತಿಂತೀರತ್ತೆ? ಅಯ್ಯೋ, ನಾನು ಇನ್ನು ಮಾಡೇ ಇಲ್ಲ, ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದೀಯಾ? ಹಾ, ಪಲಾವ್ ಮಾಡ್ತಾ ಇದ್ದೀನತ್ತೆ. ಹೋಗಿ ಜಲ್ದಿ ಮಾಡೋಗು, ಹೊಟ್ಟೆ ಸಾವು ಆಯ್ತು ಅತ್ಲಾಗೆ. ಹಾ ಸರಿ ಆಯ್ತು, ಮಾಡ್ತೀನಿ ಈಗ. ಅಯ್ಯೋ, ಪಲಾವ್ ಏನೋ ಮಾಡ್ತೀನಿ ಅಂದೆ, ಇಷ್ಟೊಂದು ತರಕಾರಿ ಎತ್ಬೇಕಲ್ಲಪ್ಪ. ಯಾಕಾರ ಪಲಾವ್ ಮಾಡ್ತೀನಿ ಅನ್ನೋ. ಒಂದು 5 ನಿಮಿಷ ಫೋನ್ ನೋಡ್ತೀನಿ ತಡಿ, ಆಮೇಲೆ ತಿಂಡಿ ಮಾಡ್ತೀನಿ. ತಿಂಡಿ ತಿಂದಾಯ್ತೇನಮ್ಮ? ಅಯ್ಯ, ನಿನ್ನ ಹೆಂಡತಿ ತಿಂಡಿ ತರ್ತೀನಿ ಅಂತೇಳಿ ಮಾಡ್ತೀನಿ ಅಂತೇಳಿ 7 ಗಂಟೆಗೆ ಹೋದಳು ಕಣಪ್ಪು, ಇನ್ನೂ ಆಚೆಗೆ ಬಂದಿಲ್ಲ. ಹೌದೇನಮ್ಮ? ಇನ್ನೂ ಇಷ್ಟೊತ್ತಾದ್ರೂ ಇಲ್ವೇ? ಇಲ್ಲ ಕಣಪ್ಪ, ಬೆಳಗ್ಗೆ ಹೋಗಿ ಒಕ್ಕೊಂಡಳು ಅಡುಗೆ ಮನೆಗೆ, ಇನ್ನೂ ಬಂದಿಲ್ಲ. ಹೋಗಪ್ಪ, ಹೊಟ್ಟೆ ಹಸ್ತಿತೆ, ಏನು ಮಾಡೋಳು ಕೇಳ್ಕೊಬರೋಗು. ಅಲ್ಲವಿ, ಹಾಂ ಹೇಳ್ರಿ. ಇನ್ನು ಬೆಳ್ಳುಳ್ಳಿ ಬಟ್ಲಿಡ್ಕೊಂಡು ನಿಂತಿದ್ಯಲ್ಲ, ಇನ್ನೂ ಆಯ್ಲ್ವ ತಿಂಡಿ? ಅಯ್ಯೋ, ನಾನೇನು ಮಾಡೋಣ, ಬೆಳಗ್ಗಿಂದ ಬೆಳ್ಳುಳ್ಳಿ ಸುಲಿತಾನೆ ಇದ್ದೀನಪ್ಪ, ಮುಗಿತಾನೆ ಇಲ್ವಲ್ಲ.
ಬೆಳಗ್ಗೆಯಿಂದ ಬರೀ ಬೆಳ್ಳುಳ್ಳಿನೇ ಸುಲಿತಾ ಇದೀಯಾ? ಹಾ, ಪಲಾವ್ ಮಾಡಕ್ಕೆ. ಅಲ್ಲ ಪಲ್ಲವಿ, ಮತ್ ನೀ ತಿಂಡಿ ಕೊಡೋದಿನ್ ಯಾವಾಗ? ಫ್ರೀ, ಟೆನ್ಷನ್ ಮಾಡ್ಕೋಬೇಡ್ರಿ, ತಿಂಡಿ ಆದ ತಕ್ಷಣ ಕೊಡ್ತೀನಿ. ಹಾ, ನಿನ್ ತಿಂಡಿ ಕಾಯ್ಕೊಂಡ್ ಕೂತಿದ್ರೆ ನನ್ನ ಆಫೀಸ್ ಟೈಮೇ ಮುಗ್ದೋಗುತ್ತೆ, ಮನೆಗೆ ಬಂದ್ಬಿಡ್ತೀನಿ. ಅವಾಗ್ಲೇ ಒಟ್ಟಿಗೆ ತಿಂಡಿ ಕೊಡು. ಈಗ ನಾನು ಕೆಲ್ಸಕ್ಕೆ ಹೊಲ್ಟೆ. ಇರ್ರಿ, ಆಯ್ತು, ಬೇಗ ಮಾಡ್ತೀನಿ. ಸರಿ, ಬೇಗ ಮಾಡಿ ಅಮ್ಮಂಗ್ ಕೊಡು ತಿಂಡಿನ. ನಾನು ಹೇಳ್ತಾನೆ ಇದ್ದೀನಿ, ಹಂಗೆ ಹೋದ್ರಾ? ಸರಿ ಹೋಗ್ರಿ, ನಾನು ನಿಧಾನಕ್ಕೆ ಮಾಡ್ತೀನಿ ತಿಂಡಿಯ. ಗೀತಾ, ಶಾಂತಕ್ ಬಂತೇನ? ಬಂದೆ ಶಾಂತಕ್ಕ. ಏನ ಗೀತಾ, ಗಿರಿಯಣ್ಣ ಹಿಂಗ್ ಚಂಡ್ ಬಗ್ಗಿಸ್ಕೊಂಡು ಒಂದೇ ಸಮನೆ ಅಂತದೇನ್ ನೋಡ್ತಾ ಇತ್ತು ಮೊಬೈಲಲ್ಲಿ? ಅದೇನ್ ಮಾಡ್ತಾ ಇತ್ತು? ನಾನು ಒಂದೇ ಸಮ ನೋಡ್ತಾನೆ ಇದೀನಿ ಬೆಳಗ್ಗೆಯಿಂದನು ಫೋನ್. ಪುಣ್ಯಾತ್ಮ ಕೆಳಗಿಟ್ಟಿಲ್ಲ, ಕಣ್ಣನ್ನ ಓದ್ತಾವತ್ಲಾಗೆ. ಬನ್ನಿ ಶಾಂತಕರೆ, ಬನ್ನಿ. ಏನೋ ಇಂಪಾರ್ಟೆಂಟ್ ಕೆಲಸ ಮಾಡ್ತಾ ಇದ್ದೀನಿ ಒಂಚೂರ. ಇಂಪಾರ್ಟೆಂಟ್ ಕೆಲಸನ? ಏನಾಗಿತ್ತ ಅದು ಫೋನಲ್ಲಿ ಮಾಡೋ ಅಂತದ್ದು? ಗಿರಿಯಣ್ಣಂಗೆ ಅವೆಲ್ಲ ಬರುತ್ತೆ ಏನು? ಅಯ್ಯೋ ಶಾಂತಕ್ಕ, ಬಾ, ಓದಿರೋದು 3ನೇ ಕ್ಲಾಸು, ಇನ್ನೇನ್ ಮಾಡ್ತಾರ ಅವರು? ಏನೋ ನೋಡ್ತಾ ಇರ್ಬೇಕು. ಬಾ, ಏನ್ ಬಂದಿದ್ ಸಮಾಚಾರ? ಏನಿಲ್ಲ ಕಣೆ ಗೀತಾ, ಸುಮ್ಮನೆ ಬಂದೆ ಹಂಗೆ ಅಡ್ಡ ಆಡ್ಕೊಂಡು. ನನ್ನ ಸೊಸೆ ಅನ್ನ ಮೂದೇವಿ ಬೆಳಗ್ಗೆಯಿಂದ ಪಲಾವ್ ಮಾಡ್ತೀನಿ ಅನ್ಕೊಂಡು ಇನ್ನೂ ಏನು ಮಾಡಿಲ್ಲ. ಏನ್ ಮಾಡಿದ್ದೆ ತಿಂಡಿ ನೀನು? ಏನ್ ಶಾಂತಕ್ಕ, ಬೆಳಗಿಂದ ಪಲಾವ್ ಮಾಡ್ತಾ ಇದ್ದಾಳ? ಓ, ಹಂಗಾರೇನು ಇಡೀ ಊರಿಗೆ ಮಾಡ್ತಾಳೇನೋ ಪಲಾವ್ನ? ಏನೋ ಕಾಣವ, ಗೊತ್ತಿಲ್ಲ. ಒಂಚೂರು ತಿಂಡಿ ಕೊಡ್ಬಾ ಇಲ್ಲಿ ನೀನಯ್ಯ. ಅಯ್ಯೋ ಬಾ ಶಾಂತಕ್ಕ, ಬಾ ಕೊಡ್ತೀನಿ. ಉಪ್ಪಿಟ್ಟು ಮಾಡಿದ್ದೆ, ಬಾ, ಬಿಸಿ ಉಪ್ಪಿಟ್ಟು ತಿನ್ವಂತೆ. ಅಯ್ಯೋ, 3,000 ಇತ್ತು. ಇದ್ದಿದ್ 3,000ದಲ್ಲಿ 2,000ನೂ ಹೋತು. ಇನ್ನಿರೋದು 1,000. ರೇಷನ್ ತರ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಮೆಟ್ನ ಹೊಡಿತಾಳ ಮೇಲೆ. ಗೀತಾ, ಬರ್ಕೊಡು ರೇಷನ್ನ, ತರ್ತೀನಿ ಹೋಗಿ. ತಾಳ್ರಿ, ಎಲ್ಲ ಬರ್ದಿಟ್ಟಿದ್ದೀನಿ. 10,000 ರೂಪಾಯಿದು ಆಗುತ್ತೆ, ತಗೊಬಂದು ಕೊಡ್ರಿ. 2 kg ಸಕ್ಕರೆ, 2 kg ಮೈದಾ ಹಿಟ್ಟು, ಕಡಲೆಕಾಳು, ಕಡಲೆಬೇಳೆ, ಉದ್ದಿನ ಕಾಳು. ಯಪ್ಪ, ಎಲ್ಲ 2 kg ಬರ್ದಿಟ್ಟಿದ್ಯಲ್ಲ ಗೀತಾ. ಎಲ್ಲ 2 kg ಬರ್ದಿಟ್ಟಿದ್ಯಲ್ಲ, ಏನ್ ಇಷ್ಟೊಂದು ಬೇಕಾ ರೇಷನು? ಹ್ಞೂ, ಮತ್ತೆ ಅಷ್ಟು ಬೇಕು, ತಗೊಬರಾಗ್ರಿ. ಅಲ್ಲ, ಇರೋದು 1,000 ರೂಪಾಯಿ. ಇವಳು ನೋಡಿದ್ರೆ ಎಲ್ಲ 2 kg ಬರ್ದಿಟ್ಟಾಳಲ್ಲಪ್ಪ. ಇನ್ನೇನ್ ಮಾಡೋದು, 1/4 kg ತರೋದು.